ಯಾದಗಿರಿಗೆ ಒಂದು ಹಣೆಪಟ್ಟಿ ಇದೆ, ಅಭಿವೃದ್ಧಿಯಲ್ಲಿ ಹಿಂದುಳಿದಂತಹ ಜಿಲ್ಲೆ ಅಂತ. ಅದು ಸಾಲದು ಅಂತ ಈಗ ಮತ್ತೊಂದು ಹೊಡೆತ. ಏನದು? ಕಳಂಕಿತ ಅಧಿಕಾರಿಗಳಿಗೆ ಸೇಫ್ ಸ್ಪಾಟ್ ಆಗ್ತಾ ಇದೆಯಾ ಯಾದಗಿರಿ ಜಿಲ್ಲೆ? ಹಾಗೆ ಅನಿಸ್ತಾ ಇದೆ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ. ನರೇಗಾ ಅಕ್ರಮ ಎಸಗಿದ ಪಿಡಿಒ ಕಾರ್ಯದರ್ಶಿಗಳು ಇವರಿಗೆ ರತ್ನಗಂಬಳಿ ಹಾಕ್ತಾ ಇದ್ದಾರೆ. ಅಮಾನತ್ತಾದಂತಹ ಪಿಡಿಒಗಳನ್ನ ಕಾರ್ಯದರ್ಶಿಗಳನ್ನ ಇಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಇದೊಂದು ಸೇಫ್ ಝೋನ್ ಆಗ್ಬಿಟ್ಟಿದೆ. ಜಿಲ್ಲೆಯ 22 ಕಳಂಕಿತ ಅಧಿಕಾರಿಗಳ ವರ್ಗಾವಣೆ ಮಾಡಿ ಈಗ ಆದೇಶ ಆಗಿದೆ. ಸಸ್ಪೆಂಡ್ ಆದ ಪಿಡಿಒ, ಗ್ರೇಡ್ 1, ಗ್ರೇಡ್ 2 ಕಾರ್ಯದರ್ಶಿಗಳ ವರ್ಗಾವಣೆಯಾಗಿದೆ. ಈ ಕಳಂಕಿತ ಅಧಿಕಾರಿಗಳ ವರ್ಗಾವಣೆಗಿದ್ದಾಗಿ ಅಭಿವೃದ್ಧಿಗೆ ಹೊಡೆತ. ಒಬ್ಬೊಬ್ಬರದು ಒಂದೊಂದು ಕತೆ. ಅಕ್ರಮದಲ್ಲಿ ಭಾಗಿಯಾದವರಿಗೆ ವರ್ಗಾವಣೆಯ ಭಾಗ್ಯ ನಿಜ, ಆದರೆ ಕಳಂಕಿತರೆಲ್ಲರೂ ಕೂಡ ಇಲ್ಲೇ ಸೇರ್ಕೊಂಡಿದ್ರ ಅನ್ನುವಂಥ ಅನುಮಾನ ಕಾಡುತ್ತೆ. ಅಂಥದ್ದೊಂದು ಬೆಳವಣಿಗೆ ಈಗ ಯಾದಗಿರಿಯಲ್ಲಿ ನಡೀತಾ ಇದೆ. ಎಸ್, ಕಳಂಕಿತ ಅಧಿಕಾರಿಗಳಿಗೆ ವರ್ಗಾವಣೆ ಭಾಗ್ಯ, ಅವರೆಲ್ಲರನ್ನೂ ತಂದು ಇಲ್ಲಿ ಯಾದಗಿರಿಗೆ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ಬೆಳವಣಿಗೆ ಇದು. ನರೇಗಾ ಯೋಜನೆಯಲ್ಲಿ ಅಕ್ರಮ ಎಸಗಿದಂತಹ ಅಧಿಕಾರಿಗಳೇ ಕಾಣಸಿಗ್ತಾರೆ. ಸರ್ಕಾರದ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಂತಹ ಅಧಿಕಾರಿಗಳು ಒಂದ ಎರಡ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅಧಿಕಾರಿಗಳು ಅಕ್ರಮವನ್ನ ಎಸಗಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಆದಂತಹ ಅಕ್ರಮ ಇದು. ನರೇಗಾ ಯೋಜನೆಯಲ್ಲಿ ಅಕ್ರಮ ಎಸಗಿದ್ದ ಅಧಿಕಾರಿ ಸರ್ಕಾರದ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಆದಂತಹ ಅಕ್ರಮದ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅಧಿಕಾರಿಗಳು ಅಕ್ರಮವನ್ನ ಎಸಗಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅನುಮೋದನೆ. ಕಳಂಕಿತ ಅಧಿಕಾರಿಗಳ ವಿಚಾರಣೆಯನ್ನ ಕಾಯ್ದಿರಿಸಿ ವರ್ಗಾವಣೆ ಆದೇಶವನ್ನ ಕೊಡಲಾಗಿದೆ. ಬೆಂಗಳೂರಿನ ಪಂಚಾಯತ್ ರಾಜ್ ಇಲಾಖೆಯಿಂದ ಆದಂತಹ ವರ್ಗಾವಣೆ ಇದು. ಒಂದು ಕಡೆ ಸಸ್ಪೆಂಡ್ ಮಾಡೋದು, ಮತ್ತೊಂದು ಕಡೆ ಈ ಅಧಿಕಾರಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡೋದು, ಅಂತಹ ಆದೇಶ ಹೊರಬಿದ್ದಿದೆ. ಕಳಂಕಿತ ಅಧಿಕಾರಿಗಳ ವರ್ಗಾವಣೆ ಆದೇಶಕ್ಕೆ ಸಾರ್ವಜನಿಕರೀಗ ಆಕ್ರೋಶಗೊಂಡಿದ್ದಾರೆ, ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ವರ್ಗಾವಣೆಯನ್ನ ಹಿಂಪಡಿಬೇಕು, ಆ ಆದೇಶವನ್ನ ಹಿಂಪಡಿಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಸುಮಾರು 22 ಜನ ಗ್ರಾಮ ಪಂಚಾಯತ್ ಪಿ ಡಿ ಒಗಳನ್ನು ಅಮಾನತು ಮಾಡಿದರು. ಈ ಒಂದು ಅಮಾನತು ಮಾಡಿದಂಥ ಪಿ ಡಿ ಒಗಳಿಗೆ ಅಲ್ಲಿಂದ ಯಾದಗಿರಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತ. ಅಲ್ಲಿ ಕಳಂಕ ತಂದು ಆ ಥರ ಅಲ್ಲಿ ಕೆಲಸಗಳು ಮಾಡಿ ಇವಾಗ ಜಿಲ್ಲೆಗೆ ವರ್ಗಾವಣೆ ಮಾಡಿದರೆ ಇಲ್ಲಿನ ಪರಿಸ್ಥಿತಿ ಎಂಥದ್ದು? ಇಲ್ಲ, ಅಂಥವ್ರಿಂದ ಅಭಿವೃದ್ಧಿ ಆಗ ಸಾಧ್ಯನೇ ಇಲ್ಲ. ಅಂಥವ್ರು ನಮಗಿಲ್ಲಿ ಬೇಡ. ಇವು ತೊಗೊಂಡಿದ್ದಾರೆ ಅಂತಂದರೆ ಅದು ವಾಪಸ್ ತೊಗೊಳ್ಳೇಬೇಕು. ಅಂಥವ್ರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ, ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಮಾಡ್ತಾಯಿದ್ದಾರೆ ಅಂದರೆ ಆ ಥರ ಅಲ್ಲಿನೂ ಆ ಥರ ಮಾಡಿದ್ದಾರೆ. ಇಲ್ಲಿ ಮಾಡಲ್ಲ ಅಂತ ಏನಿದು? ಇಲ್ಲಿಂದ ಮತ್ತೆ ಬೇರೆ ಕಡೆ ಮಾಡಿದರೆ ಅಲ್ಲಿನೂ ಅದೇ ಥರ ಇದು ಮಾಡ್ತಾರೆ. ನಮ್ಮ ಜಿಲ್ಲೆಗಂತೂ ಬೇಡ ಸರ್ ಅಂಥವ್ರು. ನಮ್ಮ ಜಿಲ್ಲೆಲ್ಲ ಬೇರೆ ಜಿಲ್ಲೆಗೂ ಬೇಡ ಅಂತ ಹೇಳ್ಕೊತೀನಿ ಸರ್. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾನು. ರಾಯಚೂರು ಡಿಸ್ಟಿಕ್ಕಲ್ಲಿ 22 ಮಂದಿ ಸಸ್ಪೆಂಡ್ ಅಂತ ಅಧಿಕಾರಿಗಳನ್ನು ನಮ್ಮ ಟಿ ವಿಡೇರ್ ಗ್ರಾಮದ ಪತ್ಯಪ್ಪ ರೋಡ್ ಅಂತ ಹಾಕಿದ್ದಾರೆ. ಅಲ್ಲಿ ಎಲ್ಲ ಅವ್ಯವಹಾರಾಗಿ ಎಲ್ಲ ನೆರೆಗೆ ಆದ ಕಾರಣಕ್ಕೆ ಅಲ್ಲಿಂದ ಇಲ್ಲಿ ಹಾಕಿದ್ದಾರೆ. ಮತ್ತು ಇಲ್ಲಿಗೆ ಅದೇ ರೀತಿ ಆಗಬಾರ್ದು. ಮೊದಲೇ ಹಿಂದುಳಿದ ಡಿಸ್ಟಿಕ್, ನಮ್ಮ ಯಾದಗಿರಿ ಅಂದಮೇಲೆ ಹಿಂದುಳಿದ ಡಿಸ್ಟಿಕ್. ಮತ್ತು 10 ಅಧಿಕಾರಿಗಳು ಹಾಕಿದರೆ ಮತ್ತು ಅದೇ ಹಿಂದುಳಿದಂಥ ಅಧಿಕಾರಿಗಳು ಹಾಕಿಸಿಂದ ಮತ್ತು ಅದೇ ಕಳಂಕ ರಹಿತ ಹಾಕಿದ್ರೆ ನಮ್ದು ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಆಗೋದಿಲ್ಲ. ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆ ಅಧಿಕಾರಿಗಳು ಹಾಕ್ಬೇಕಂತಲ್ಲಿ ತಮ್ಮ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಅವರು. ಯಾವ ಕಾರಣಕ್ಕಂದ್ರೆ ಅವೆಲ್ಲ ಇದು ಮಾಡೋದಕ್ಕೆ ನೆರೆಗಾಯಿತು, 15 ಅಕ್ರಮ ಆಯಿತು, ಎಲ್ಲ ಅಧಿಕಾರಿಗಳೆಲ್ಲ ಮಾಡಿದ್ದಾರೆ. ನಮ್ಮ ಯಾದಗಿರಿ ಹಾಕಿದರೆ ಈ ರೀತಿ ಒಂದು ಕಡೆ ಸಸ್ಪೆಂಡ್ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಯಾದಗಿರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದ್ರೆ ಯಾರಿಗಾದ್ರೂ ಆಕ್ರೋಶ ಸಹಜ. ಈಗ ಆ ಅಧಿಕಾರಿಗಳ ವರ್ಗಾವಣೆ ಆದೇಶವನ್ನ ರದ್ದುಗೊಳಿಸಿ ಎನ್ನುವಂತಹ ಪತ್ರ ಬಂದಿದೆ. ಆ ಪತ್ರ ಬರೆದಿರೋದು ಶಾಸಕ ಕಂದಕೂರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ ಶಾಸಕ ಕಂದಕೂರು ಪತ್ರ ಬರೆದಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಅವ್ಯವಹಾರಗಳ ವಾಸನೆ ಬಡಿತಾ ಇದೆ. ಪಂಚಾಯಿತಿಯ ಪ್ರತಿ ಹಂತದಲ್ಲೂ ಕೂಡ ಅವ್ಯವಹಾರ ತುಂಬಿದೆ. ಕಲುಷಿತ ನೀರನ್ನ ತಡೆಗಟ್ಟುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅದರಿಂದಾಗಿ ಬಹಳಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. ಆದ್ರೂ ಕಳಂಕಿತ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದು ಯಾದಗಿರಿಗೆ ಮಾಡಿದಂತಹ ದೊಡ್ಡ ಅನ್ಯಾಯ. ಮೊದಲೇ ಹಿಂದುಳಿದ ಜಿಲ್ಲೆ ಎನ್ನುವಂತಹ ಹಣೆಪಟ್ಟಿ ಇದೆ, ಅದನ್ನು ಅಳಿಸೋ ಕಾರ್ಯ ಆಗ್ಬೇಕು. ಅದನ್ನು ಬಿಟ್ಟು ಈ ರೀತಿ ಕಳಂಕಿತರನ್ನ ವರ್ಗಾವಣೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ದಕ್ಷ ಪಿಡಿಒಗಳನ್ನ, ದಕ್ಷ ಕಾರ್ಯದರ್ಶಿಗಳನ್ನ ನಿಯೋಜನೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಶರಣಗೌಡ ಕಂದಕೂರು ಪತ್ರ ಬರೆದಿದ್ದಾರೆ. ಆ ಪತ್ರದ ಅಂಶಗಳನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ವರ್ಗಾವಣೆ ಆದೇಶವನ್ನ ರದ್ದುಗೊಳಿಸಿ
ಈ ಜಿಲ್ಲೆಗೆ ಈ ಕಳಂಕಿತ ಅಧಿಕಾರಿಗಳು ಬೇಡ, ಆಲ್ರೆಡಿ ಇದು ಹಿಂದುಳಿದಿದೆ, ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಒಂದು ಸಬಲವಾದಂತಹ ಅಧಿಕಾರಿ ವರ್ಗ ಬೇಕಾಗತ್ತೆ. ಹಾಗಾಗಿ ಅಕ್ರಮ ಅವ್ಯವಹಾರಗಳ ವಾಸನೆ ಈಗ ಆಲ್ರೆಡಿ ಬಡಿತಾ ಇದೆ, ದಕ್ಷ ಅಧಿಕಾರಿಗಳನ್ನ ಇಲ್ಲಿ ನಿಯೋಜಿಸಿ ಎನ್ನುವ ಮನವಿಯನ್ನ ಶಾಸಕರು ಮಾಡಿದ್ದಾರೆ. ಶಾಸಕ ಶರಣಗೌಡ ಕಂದಕೂರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದು ಈ ವರ್ಗಾವಣೆ ಆದೇಶವನ್ನ ರದ್ದು ಮಾಡಿ ಎನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಮನವಿಗೆ ಸಿಎಂ ಸ್ಪಂದಿಸ್ತಾರಾ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕಂತೂ ಕೇವಲ ಇಲ್ಲಿ ಸಾರ್ವಜನಿಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಅಷ್ಟೇ ಅಲ್ಲ, ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಈ ಬೆಳವಣಿಗೆಯನ್ನ ವಿರೋಧಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಶಾಸಕ ಶರಣಗೌಡ ಕಂದಕೂರ್ ಅವರು ಸಿಎಂಗೆ ಬರೆದಂತಹ ಪತ್ರ. ಎಸ್, ಜನರ ಆಕ್ರೋಶವನ್ನ ಕಂದಕೂರ್ ಅವರು ಈಗ ಸಿಎಂ ಬಳಿ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ನೋಡೋಣ ಈ ಪತ್ರಕ್ಕೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.